ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ದೆ ತಾನೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಹತ್ರ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಆಫೀಸ್ಗೆ ಹೊರಟಿಯಾ ಅಮೂಲ್ಯ? ಆಗ್ಲೇ ಹೇಳಿದ್ನಲ್ಲ ಅತ್ತೆ, ಯಾಕೆ ಇಷ್ಟ ಬೇಗ ಮಾಡ್ತೋಯ್ತಾ? ನೀವೇ ವಿಶ್ ಮಾಡಿದ್ರಲ್ಲ, ಯಾಕೆ ಮೆಮೊರಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಆ ತರ ಕಾಯಿಲೆ ನಮ್ಮ ವಂಶದಲ್ಲಿ ಯಾರಿಗೂ ಇಲ್ಲ. ಏನೋ ಥಿಂಕ್ ಮಾಡ್ತಿದ್ದೆ ಅಷ್ಟೆ. ನೀನ್ ಹೊರಡು. ನೀವ್ಯಾಕೆ ಇಲ್ಲೇ ನಿಂತಿದ್ದೀರಾ? ಅಯ್ಯೋ, ಜ್ವರ ಬಂದಿದೆ ಅನ್ಸತ್ತೆ, ಮೈಯೆಲ್ಲ ಸುಡ್ತಾ ಇದೆ. ಇಂಥ ಟೈಮಲ್ಲಿ ರೆಸ್ಟ್ ಮಾಡೋದ್ ಬಿಟ್ಟು ಹೀಗೆಲ್ಲ ಓಡಾಡ್ಕೊಂಡಿದ್ರೆ ಹೇಗೆ ಹೇಳಿ? ಪ್ಲೀಸ್ ವೈಜಯಂತಿ ಅವರೇ, ಹೋಗಿ ರೆಸ್ಟ್ ಮಾಡಿ. ನೀವು ಚೆನ್ನಾಗಿದ್ರೇನೆ ನಮ್ಮಮ್ಮ ಚೆನ್ನಾಗಿರಕ್ ಸಾಧ್ಯ. ಅವರು ನೋಡ್ಕೊಳ್ಳೋ ನೀವು ಕೇರ್ ತಗೋಬೇಕಲ್ವಾ? ಹೆಲ್ತ್ ವಿಷಯದಲ್ಲಿ ಈ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು. ನೀವೇನ್ ಚಿಕ್ಕವರ, ನನಗಿಂತ ದೊಡ್ಡವರು. ಹೋಗಿ ರೆಸ್ಟ್ ಮಾಡಿ. ಪರವಾಗಿಲ್ಲ, ನನಗೇನೂ ಆಗಿಲ್ಲ. ಹೋಗಿ ಅಂತ ಹೇಳಿದ್ನಲ್ವಾ? ಪ್ಲೀಸ್ ಹೋಗಿ ರೆಸ್ಟ್ ಮಾಡಿ. ಯಾಕಮ್ಮ, ಏನಾಯ್ತು? ಹುಷಾರಿಲ್ವಾ? ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಅಮೂಲ್ಯ. ಆದ್ರೆ ಅಮ್ಮನ್ ನೋಡ್ಕೊಳಕ್ ಯಾರೂ ಇಲ್ವಲ್ಲ. ಆದ್ಯ ಹೊರಗಡೆ ಹೋಗಿದ್ದಾಳೆ, ಆರ್ತಿ ಅಡಿಗೆ ಮಾಡ್ತಿದ್ದಾಳೆ. ಪಾಪ, ನೀನ್ ಬೇರೆ ಆಫೀಸ್ಗೆ ಹೊರಟು ನಿಂತಿದ್ಯಾ. ಆದಷ್ಟು ಮನೇಲೆ ರೆಸ್ಟ್ ಮಾಡಿ. ಕಡಿಮೆ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅಮೂಲ್ಯ, ನಿನಗೇನು ಬೇಜಾರಿಲ್ಲ ಅಂದ್ರೆ ಇವತ್ತೊಂದಿನ ಆಫೀಸ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ನಾಳೆ ಹೋಗಕ್ಕಾಗತ್ತಾ? ಅದು ಅಮ್ಮನ ಜೊತೆ ಯಾರೂ ಇಲ್ವಲ್ಲ, ಪಾಪ. ಸರಿ ಅತ್ತೆ. ಅಮ್ಮ, ನೀವು ರೆಸ್ಟ್ ಮಾಡಿ, ನಾನು ಅಜ್ಜಿ ನೋಡ್ಕೊಳ್ತೀನಿ. ಇಲ್ಲಮ್ಮ, ನಾ ಹುಷಾರಾಗಿದ್ದೀನಿ. ವೈಜಯಂತಿ ಅವರೇ, ಅಮೂಲ್ಯ ಹೇಳ್ತಿದ್ದಾಳಲ್ವಾ ನಾನು ನೋಡ್ಕೋತೀನಿ ಅಂತ. ನೀವು ಹೋಗಿ ರೆಸ್ಟ್ ಮಾಡಿ. ಇದಕ್ಕಿಂತ ನನ್ಗೇನು ಹೇಳಕ್ಕಾಗಲ್ಲಪ್ಪ. ಸರಿ, ಹಾಗೆ ಆಗ್ಲಿ. ಅಮೂಲ್ಯ, ನಿಂಗೇನು ಬೇಜಾರಿಲ್ಲ ತಾನೆ? ಅಯ್ಯೋ ಇಲ್ಲ ಅತ್ತೆ, ವಿಕ್ಕಿ ಬಾವಂಗ್ ಕಾಲ್ ಮಾಡಿ ಇಲ್ಲಿನ ಪರಿಸ್ಥಿತಿ ಹೇಳಿ ಆಫೀಸಿಗೆ ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಒಂದಿನದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ನಾನ್ ಮಾಡ್ತೀನಿ. ನೀನು ವೇದಾಂತ್ ಮುಂದೆ ನನ್ನ ಬಾಯಿಂದ ಆಫೀಸ್ಗೆ ಹೋಗು ಅಂತ ಹೇಳಿಸ್ಕೊಂಡಂದ್ ಮಾತ್ರಕ್ಕೆ ಆಫೀಸ್ಗೆ ಹೋಗ್ಬೋದು ಅಂತ ಅಂದ್ಕೊಂಡಿದೀಯಾ? ನೀನು ಎದುರು ಹಾಕೊಂಡಿರೋದು ಸುಹಾಸಿನಿನ. ನೀನು ನೋಡ್ಬೇಕಾಗಿರೋದು ತುಂಬಾನೇ ಇದೆ ಕಣೆ. ನೋಡ್ತೀಯ, ನೋಡ್ತೀಯ. ಸರಿ, ನೀವು ನನ್ನ ಕ್ಷಮೆ ಕೇಳಲಿ ಅಂತ ನಾನು ಇದನ್ನು ಹೇಳಲಿಲ್ಲ. ವಾಚ್ಮ್ಯಾನ್ ಕೆಲಸ ಮಾಡೋ ಅಗತ್ಯ ಏನಿದೆ ಅಂತ ಕೇಳಿದೆ ಅಷ್ಟೇ. ಅಗತ್ಯ ಇದೆ ಪರಿ. ಯಾಕೆಂದ್ರೆ ನಾವು ಹೆಣ್ಣೆತ್ತೋರು. ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ಕಟ್ಕೊಡ್ಬೇಕು ಅಂದ್ರೆ ನಾನು ಆಟೋನು ಓಡಿಸ್ಬೇಕು, ವಾಚ್ಮ್ಯಾನ್ ಕೆಲಸನೂ ಮಾಡಬೇಕು. ನಾವು ಇರಬೇಕಾದ್ರೆ ಅವ್ರಿಗೊಂದು ಒಳ್ಳೆ ಜಾಗಕ್ಕೆ ಸೇರಿಸ್ಬೇಕಲ್ವಾ? ಹಾಗಂತ ಆರೋಗ್ಯ ಕೆಡಿಸ್ಕೊಂಡು ಜೀವನನ ಮೊದಲೇ ಮುಗಿಸ್ಕೊಳಕ್ಕಾಗತ್ತೇನ್ರಿ? ನಾವು ಚೆನ್ನಾಗಿದ್ರೆ ತಾನೆ ನಮ್ಮ ಮಕ್ಕಳಿಗೆ ಒಂದು ದಾರಿ ತೋರ್ಸೋಕ್ಕಾಗೋದು. ಈಗ ನಾವಿರೋ ಪರಿಸ್ಥಿತಿಲಿ ಎಷ್ಟು ದುಡಿದ್ರು ಸಾಲದು ಪರಿ. ಮುಂದೆ ನಮಗೆ ತುಂಬಾ ಖರ್ಚಿದೆ. ಆರ್ತಿ ಅಮ್ಮನ ಮದುವೆ ಮಾಡಿಕೊಟ್ಟ ಹಾಗೆ ಅದಿತಿ ಅಂಜುನು ಮದುವೆ ಮಾಡ್ಕೊಡ್ಬೇಕು. ಎಲ್ರಿಗೂ ಒಂದೇ ನ್ಯಾಯ ಒದಗಿಸ್ಬೇಕಲ್ವಾ? ನೀವೇನೇ ಹೇಳಿ, ಈ ವಾಚ್ಮ್ಯಾನ್ ಕೆಲಸ ಮಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ರೀ. ಕೆಲಸ ಯಾವುದೇ ಮಾಡಿದ್ರು ತಪ್ಪಿಲ್ಲ ಪರಿ. ಆದ್ರೆ ನಾನು ಸುಳ್ಳು ಹೇಳಿ ತಪ್ಪು ಮಾಡಿದೆ. ಆಯ್ತು ಬಿಡಿ ರೀ, ಇನ್ಯಾವತ್ತೂ ನೀವು ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ನೀವು ಏನೇ ಕೆಲಸ ಮಾಡೋದಿದ್ರು ಒಂದು ಮಾತು ನನ್ನ ಹತ್ರ ಹೇಳ್ಬಿಟ್ಟು ಮಾಡಿ. ಹಾಗಂತ ನಾನು ಯಾವತ್ತೂ ನಿಮ್ಮ ಹತ್ರ ಸುಳ್ಳು ಹೇಳಿಲ್ಲ ಅಂತೇನಿಲ್ಲ. ಸಣ್ಣ ಪುಟ್ಟ ಸುಳ್ಳು ಹೇಳಿದ್ದೀನಿ, ನಾನು ಹೇಳ್ಬೋದು. ಆದ್ರೆ ನೀವು ಮಾತ್ರ ಯಾವತ್ತೂ ಸುಳ್ಳು ಹೇಳಬಾರ್ದು.
ಮಸ್ಲಕ್ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಯಾವಾಗ ನೋಡಿದ್ರು ಫೋನ್ ಕಚ್ಕೊಂಡೇ ಇರ್ತಾನೆ. ಮೋಸ್ಟ್ಲಿ ಇವನು ರಾ ಏಜೆಂಟ್ ಅನ್ಸುತ್ತೆ. ಇಲ್ಲಿ ನಡೆದಿದ್ದನ್ನೆಲ್ಲ ಯಾರಿಗೋ ಇನ್ಫಾರ್ಮ್ ಮಾಡ್ತಿದ್ದಾನೆ. ಅಂದ್ರೆ ಇವನ್ ಇನ್ಫಾರ್ಮರು. ಯಾವುದಕ್ಕೂ ಇವನ ಮೇಲೆ 2 ಕಣ್ಣೂ ಇಟ್ಟಿರ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ಒಂದು ನಿಮಿಷ. ಯಾರು ಕಾಲ್ ಮಾಡ್ತಾ ಇದ್ಯಾ? ಓ, ಕಾಂತ ಸರ್, ನೀವಾ? ಇನ್ನೇನ್ ನಿನ್ ಕಣ್ಣಾಗ ನಾನು ಅಮಿತಾಬ್ ಬಚ್ಚನ್ ತರ ಕಾಣಿಸಲ್ಲ? ಹೈಟ್ ಸ್ವಲ್ಪ ಜಾಸ್ತಿ ಆಯ್ತು ಅಂತಲ್ಲ? ಇವನ್ ಹೆಡ್ ವೇಟ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಹೇಳು, ಯಾರು ಕಾಲ್ ಮಾಡ್ತಾ ಇದ್ಯಾ? ಅದು ವಿಕ್ಕಿ ಸರ್ನ ಪರ್ಸನಲ್ ವಿಷಯ, ಅದಕ್ಕೆ ಕಾಲ್ ಮಾಡ್ತಾ ಇದ್ದೆ. ಚೋಟಾ ಬಾಸ್ತು ಪರ್ಸನಲ್ ಮ್ಯಾಟ್ರ್. ಚೋಟಾ ಬಾಸ್ತು ಬಯೋಗ್ರಫಿನೇ ಬರೆಯುವ ಅಷ್ಟು ಅವ್ರ ಬಗ್ಗೆ ನನಗ್ ಗೊತ್ತು. ಅವ್ರ ಮದ್ವೆ ಮಾಡಿಸಿದ್ದೆ ನಾನಮ್ಮ. ಓಹೋ, ನೀವು ಪುರೋಹಿತೆ ಕೂಡ ಮಾಡ್ತೀರಾ ಸರ್? ದಡ್ಡ, ನಾನು ಆ ತರ ಎಲ್ಲ ಹೇಳಿದ್ದು. ಅವ್ರ ಮದ್ವೆ ನನ್ನ ಅಧ್ಯಕ್ಷತೆಯಲ್ಲೇ ಆಗಿದ್ದು. ನಾನಿಲ್ಲ ಅಂತಿದ್ರೆ ಅವ್ರ ಮದ್ವೆನೇ ಆಗ್ತಾ ಇರ್ಲಿಲ್ಲ. ಸೂಪರ್ ಸರ್ ನೀವು. ನನಗೆ ಈ ಬಕೆಟ್ ಹಿಡಿಯೋ ಪ್ರೋಗ್ರಾಮ್ ಎಲ್ಲ ಇಷ್ಟ ಆಗಲ್ಲ. ಮರಳಲ್ಲಿ ಮುತ್ತುಡ್ಕೋ ಕೆಲಸ ಬಿಟ್ಟು ಏನ್ ನಡೆಸ್ತಾ ಇದೆಯಾ ಅಂತ ಹೇಳು. ಸಾರಿ ಸರ್, ವಿಕ್ಕಿ ಸರ್ ಯಾರಿಗೂ ಶೇರ್ ಮಾಡಬೇಡಿ ಅಂತ ಹೇಳಿದ್ರು. ನಮ್ಮ ಕಡೆ ಇದನ್ನೇ ಕಣ ಗಾಂಜಲಿ ಅನ್ನೋದು. ನೀನ್ ಹೇಳ್ದೆ ಅಂದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಮ್ಮ ವಿಕ್ಕಿ ಬಾಸು ನನಗೆ ಎಲ್ಲಾನು ಹೇಳ್ತಾರೆ. ಯಾಕೆ ಹೇಳು, ನನ್ ಋಣ ಅವ್ರ ಮೇಲೆ ಇನ್ನೂ ಇದೆ. ಅವರು ನನಗೆ ಏನ್ ಕೊಟ್ರು ಕಮ್ಮಿನೇ. ನಾನು ಅವ್ರ ಪಾಲ್ಗೆ ಒಂಥರ ದೇವ್ರಿದ್ದಂಗೆ. ಇವತ್ತು ಅವ್ರು ಮದ್ವೆ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ ಅಂದ್ರೆ ಅದಕ್ ನಾನೇ ಕಾರಣ. ನಾನಿಲ್ಲ ಅಂತಿದ್ರೆ ಅವ್ರು ಮದ್ವೆನೇ ಆಗ್ತಾ ಇರ್ಲಿಲ್ಲ, ಇನ್ನು ಸಿಂಗಲ್ ಆಗಿ ಇರ್ತಾ ಇದ್ರು. ಅವ್ರಿಬ್ರು ಮದ್ವೆ ಮಾಡ್ಸಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಚೋಟಾ ಬಾಸ್ ಮುಂದೆ ಆರ್ತಿ ಮೇಡಮ್ ಇಬ್ರು ಬೇರೆ ಬೇರೆ ದೀಪಗಳಾಗಿದ್ರು. ನಾನೇ ಅವರಿಬ್ರು ಮಧ್ಯೆ ಸೇತುವೆ ಆಗಿದ್ದೆ. ನಾನೊಂದು ತೀರ ನೀನೊಂದು ತೀರ ಅಂತ ಅವರಿಬ್ರು ದೂರ ಆಗಿದ್ರು. ನಾನು ಅವ್ರನ್ನ ಸೇರಿಸೋ ಬೋಟ್ ಆಗಿದ್ದೆ. ಹಗ್ಲು ರಾತ್ರಿ ಚಳಿ ಮಳೆ ಅನ್ನೋದನ್ನು ನೋಡಿದೆ. ಅವರಿಬ್ರು ಪ್ರೇಮಾಭಿವೃದ್ಧಿಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗ್ ಮಾತ್ರ ಗೊತ್ತು. ಅವ್ರ ಈ ಜನ್ಮದಲ್ಲಿ ನನ್ನ ಮತ್ತೆ ನಮ್ಮ ಬಾಸ್ನ ಮರೆಯಂಗೆ ಇಲ್ಲ. ಅದಕ್ಕೆ ನನ್ನ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ. ಹೌದು ಕಂತ, ನೀವಿಲ್ಲ ಅಂತಿದ್ರೆ ವಿಕ್ಕಿ ಆರ್ತಿ ಮದ್ವೆ ಆಗ್ತಾನೆ ಇರಲಿಲ್ಲ. ಇನ್ನ ಈ ಜನ್ಮದಲ್ಲ, ಇನ್ಯಾವ ಜನ್ಮದಲ್ಲೂ ಮರೆಯಕ್ಕಾಗಲ್ಲ. ಗೊತ್ತಾಯ್ತೇನೋ ಮೂಡ? ಇದಕ್ಕೆ ಹೇಳೋದು ದೊಡ್ಡವ್ರ ಗುಣ ತಿಳಿದವ್ರಿಗೆ ಗೊತ್ತಿರೋದು ಅಂತ. ವಿಕ್ಕಿ ಬಾಸ್ಗೆ ನಾನು ಜೀವ ಇದ್ದಂಗೆ. ಯಾಕಂದ್ರೆ ಅವರು ವಿಷ ಕುಡಿದಾಗ ಅವ್ರನ್ನ ಎತ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸಿ ನೋಡ್ಕೊಂಡಿದ್ದು ನಾನೇ ತಾನೇ. ಇವತ್ತು ಅವರು ಬದುಕಿ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಾನೇ. ಅವ್ರಿಗೆ 2ನೇ ಜೀವ ಕೊಟ್ಟಿದ್ದು ನಾನು. ಅದಕ್ಕೆ ವಿಕ್ಕಿ ಬಾಸ್ಗೆ ನಾನು ಅಂದ್ರೆ ತುಂಬಾ ತುಂಬಾ ಲವ್. ಅವರು ನನಗೆ ಹೇಳ್ದೆ ಏನು ಮಾಡಲ್ಲ. ನನ್ನ ಮಾತನ್ನ ಅವ್ರು ಯಾವತ್ತೂ ತೆಗೆದಾಕಲ್ಲ. ನಾನು ಅವ್ರಿಗೆ ಒಂಥರ 2ನೇ ತಮ್ಮ ಇದ್ದಾಗ. ಮಿಸ್ಟರ್ ಕಾಂತ, ಸುಮ್ನೆ ರಯ ಕಾಂತ, ಚೋಟಾ ಬಾಸ್, ನೀವು ಬಂದಿದ್ದೆ ಗೊತ್ತಾಗಿಲ್ಲ. ಸಾರಿ ಬಾಸ್, ತಪ್ಪಾಯ್ತು. ನಿಮಗ್ ಗೊತ್ತಾಗಿಲ್ಲ ಅಂತಾನೆ ನಾನು ಇಷ್ಟೊತ್ತು ಕಾದಿದ್ದು. ಹಾಗೇನಿಲ್ಲ ಬಾಸ್, ಏನೋ ಫ್ಲೂ ಅಲ್ಲಿ ಬಂದ್ಬಿಡ್ತು. ನೀವು ಕ್ರಿಮಿನಲ್ ಕಾಂತ ಅಂತ ಎಲ್ರಿಗೂ ಗೊತ್ತು. ಇದೇ ಲಾಸ್ಟ್. ಮತ್ತೆ ಏನಾದ್ರೂ ಓವರ್ ಆಗಿ ಮಾತಾಡ್ತಿರೋದೇನಾದ್ರೂ ಕಿವಿಗೆ ಬಿದ್ರೆ 1 ವರ್ಷದ ಸ್ಯಾಲ್ರಿನ ಒಂದೇ ಸಲ ಕೊಡಿಸ್ಬಿಡ್ತೀನಿ. ಹುಷಾರ್. ಬಾಸ್, ಹಾಗೆಲ್ಲ ಏನಾದ್ರೂ ಮಾಡ್ಬಿಟ್ಟಿರ ಬಾಸ್? ಸತ್ಯವಾಗ್ಲೂ ಇನ್ಮೇಲೆ ಯಾವತ್ತೂ ಈ ತರ ಮಾತಾಡಲ್ಲ. ಪ್ರಜ್ವಲ್, ಏನಾದ್ರು ಅಪ್ಡೇಟ್ ಸಿಗ್ತಾ? ಹಾ ಬಾಸ್, ಒಂದು ಇಂಪಾರ್ಟೆಂಟ್ ವಿಷಯ ಉಂಟು. ಒಂದು ಅರ್ಧ ಗಂಟೆಯಲ್ಲಿ ಕನ್ಫರ್ಮ್ ಆಗ್ತದೆ. ಅದು ಕೂಡಲೇ ನಿಮ್ಗೆ ಹೇಳ್ತೀನಿ, ಆಯ್ತಾ ಸರ್?
ಹಲೋ ಆರ್ತಿ, ಹೇಗಿದ್ಯಮ್ಮ? ಅಮ್ಮ ಹೇಗಿದ್ದಾಳೆ? ಮನೇಲಿ ಎಲ್ರು ಹೇಗಿದ್ದಾರೆ? ಅಮ್ಮ, ಸ್ವಲ್ಪ ದಿನ ನಾನು ಅಲ್ಲಿ ಬಂದು ಇರ್ಬೋದಾ ಅಮ್ಮ? ಇದೇನಮ್ಮ ಇದಕ್ಕಿದ್ದ ಹಾಗೆ ಹೀಗಂತಿದ್ಯಾ? ಏನಾಯ್ತು? ಯಾಕೋ ಬೇಜಾರಮ್ಮ. ಸ್ವಲ್ಪ ದಿನ ಇಲ್ಲಿಂದ ಆಚೆ ಹೋದ್ರೆ ಮನ್ಸಿಗೆ ನೆಮ್ಮದಿ ಅನ್ಸ್ಬೋದು, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾರ ಪರಿ? ಆರ್ತಿನ? ಅಮ್ಮ, ನಾನು ನಾಳೆನೆ ಬರ್ತೀನಿ. ಒಂದ್ ವಾರನೋ 15 ದಿನನೋ ಇದ್ದೋಗ್ತೀನಿ. ಅಲ್ಲ ಆರ್ತಿ, ನೀನ್ ಯಾಕೆ ಹೊರಟು ನಿಂತಿದ್ಯಾ? ಏನಾಯ್ತಲ್ಲಿ? ನೀನೇನಮ್ಮ ಹೀಗ್ ಕೇಳ್ತಿದ್ಯಾ? ಅಪ್ರೂಪಕ್ ಮಗಳು ತವ್ರ ಮನೆಗ್ ಬರ್ತೀನಿ ಅಂತ ಹೇಳಿದ್ರೆ ಯಾಕೆ ಬರ್ತೀಯ ಅಂತ ಕೇಳ್ತಿದ್ಯಲ್ಲ? ನಾನ್ ಅಲ್ಲಿಗ್ ಬರೋದ್ ನಿನಗೂ ಇಷ್ಟ ಇಲ್ವಾ? ಅಷ್ಟ್ ಬೇಗ ನಾನು ಹೊರಗ್ನೋಳಾಗ್ಬಿಟ್ನಾ? ಬೇಜಾರ್ ಮಾಡ್ಕೋಬೇಡ ಆರ್ತಿ. ನೀನು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ್ರು ಈ ಮನೇನು ನಿಂದೇನೆ. ಈ ಮನೆ ಬಾಗ್ಲು ಯಾವಾಗ್ಲೂ ನಿನಗೆ ತೆರೆದಿರುತ್ತೆ. ಆದ್ರೆ ಕಳೆದ ಸಲ ನೀನ್ ಬಂದಾಗ ನಿನ್ ಗಂಡನ ಜೊತೆ ಏನೋ ಜಗಳ ಮಾಡ್ಕೊಂಡು ಬಂದಿದ್ದೆ. ಈ ಸಲನು ಹಾಗೆ ಮಾಡಕ್ ಹೋಗ್ಬೇಡ. ಸುಮ್ನೆ 1-2 ದಿನ ಬಂದು ನಮ್ಮನ್ನೆಲ್ಲ ಮಾತಾಡ್ಕೊಂಡು ಇದ್ದು ಹೋಗೋದಾದ್ರೆ ಬಾ ಅಮ್ಮ, ಅದ್ ನಮಗೂ ಖುಷಿನೇ. ಅದ್ಬಿಟ್ಟು ಅಲ್ಲಿ ನಿನ್ ಗಂಡನ ಜೊತೆನೋ ಅಥವಾ ಮನೆಯವ್ರ ಜೊತೆನೋ ಜಗಳ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಬರೋದಾದ್ರೆ ಬೇಡ ಆರ್ತಿ, ಅದ್ ಸರಿನೂ ಅಲ್ಲ. ಅಮ್ಮ ನೋಡಮ್ಮ, ಜಗಳ ಏನಾದ್ರೂ ಆಗಿದ್ರೆ ಅದನ್ನ ನೀನ್ ಸರಿ ಮಾಡ್ಕೊಂಡು ಇಲ್ಲಕ್ ಬಾ. ಇಲ್ಲ ನಾನೇ ಅಲ್ಲಿಗೆ ಬಂದು ಮಾತಾಡಿ ಸರಿ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ನೀನ್ ಬಂದು ಇಲ್ಲಿ ಮಾತಾಡೋದೆಲ್ಲ ಏನು ಬೇಡ. ನೀನ್ ಹೇಳ್ತಿರೋದು ನೋಡಿದ್ರೆ ಅಲ್ಲೇನೋ ನಡೆದಿದೆ ಅಂತ ಅನ್ನಿಸ್ತಿದೆ. ಏನಾಯ್ತು ಮಗಳೇ? ಅಮ್ಮ, ಅದು ವಿಕ್ಕಿಯವ್ರ ಜೊತೆ ಸ್ವಲ್ಪ ಬೇಜಾರಾಗಿದ್ದೆ. ಮನ್ ಸರಿ ಇಲ್ಲ ಅಮ್ಮ, ಅದಕ್ಕೆ. ಆರ್ತಿ, ಗಂಡ ಹೆಂಡತಿ ಅಂದ್ಮೇಲೆ ಎಲ್ಲಾರ ಜೀವನದಲ್ಲೂ ಇದ್ದಿದ್ದೆ. ಒಂದಷ್ಟು ದಿನಕ್ಕೆ ಇದ್ ನಡೀತಾನೆ ಇರುತ್ತೆ. ನಮ್ಮಿಬ್ಬರ ಮಧ್ಯೆನೂ ಇದ್ ನಡೆದಿದೆ. ಜಗಳ ಮಾಡ್ಕೊಂಡಿದೀವಿ, ಮಾತ್ ಬಿಟ್ಟಿದೀವಿ, ಇದನ್ನ ನೀವುಗಳು ನೋಡಿದೀರಾ. ಆದ್ರೆ ನಾನು ನಿಮ್ಮಪ್ಪ ಅದನ್ನ ಬೆಳೆಯೋಕ್ಕೂ ಬಿಡ್ಲಿಲ್ಲ, ದೊಡ್ಡದು ಮಾಡ್ಲಿಲ್ಲ. ನೀನು ಅಷ್ಟೇ ಸಲೀಸಾಗಿ ಅದನ್ನ ಬಗೆಹರಿಸ್ಕೊ. ನಿನ್ನಿಂದ ಆಗಲ್ಲ ಅನ್ನೋದಾದ್ರೆ ನನಗ್ ಹೇಳು, ನಾನೇ ಅಲ್ಲಿ ಬಂದು ಮಾತಾಡೋದಕ್ಕೆ ತಯಾರಿದ್ದೀನಿ. ಯಾವ್ದಾಗ್ಬೋದು? ಬೇಡ ಅಮ್ಮ, ನೀನ್ ಬರೋದೆಲ್ಲ ಏನೂ ಬೇಕಾಗಿಲ್ಲ. ನಾನೇ ಎಲ್ಲ ನೋಡ್ಕೊಂಡು ಸರಿ ಮಾಡ್ಕೊಂತೀನಿ ಬಿಡು. ಆರ್ತಿ, ಬಾವಾ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಬಾವಾ? ಅಮೂಲ್ಯ ಇವತ್ತಿಂದ ಮತ್ತೆ ಆಫೀಸಿಗೆ ಬರ್ತಿದ್ದಾಳೆ. ಅದಕ್ಕೆ ನೀವು ಒಪ್ಕೊಂಡಿದ್ದೀರ ಅಂತ ಗೊತ್ತಾಯ್ತು. ಅದಕ್ಕೆ ಇನ್ನು ಮುಂದೆ ಮನೆ ಜವಾಬ್ದಾರಿ ನಿಮಗೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಆದ್ರೆ ನೀವು ಅದನ್ನು ನಿಭಾಯಿಸ್ತೀರ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆರ್ತಿಯವರು ನೀವು ಮನೆಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀರ. ಹೆಣ್ಮಕ್ಳು ಮನೆ ನಡೆಸ್ಕೊಂಡು ಹೋಗೋದು ನಿಜವಾಗ್ಲೂ ಸುಲಭವಾದ ಕೆಲಸ ಅಲ್ಲ. ನಾವು ಗಂಡು ಮಕ್ಕಳು ಹೊರಗಡೆ ಹೋಗಿ ಏನೇ ಅಚೀವ್ಮೆಂಟ್ಸ್ ಮಾಡಿರ್ಬೋದು ಅಥವಾ ಆಫೀಸಲ್ಲಿ ಕೆಲಸಗಳು ಮಾಡ್ಬೋದು, ಸಕ್ಸಸ್ಫುಲ್ ಆಗಿರ್ಬೋದು. ಅದಕ್ಕೆ ಕಾರಣ ನೀವು ಮನೇಲಿ ಕೊಡೋ ನೆಮ್ಮದಿ, ಧೈರ್ಯ. ಆರ್ತಿ, ನಾನು ಎದುರುಗಡೆ ಇದ್ದೀನಿ ಅಂತ ಹೀಗೆ ಹೇಳ್ತಿದ್ದೀರಾ ಬಾಬಾ, ಆದ್ರೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ 4 ಗೋಡೆ ಮಧ್ಯೆ ಇರೋದೇ ನಿಮ್ಗೆ ಆಸೆ ಅಲ್ವಾ? ಹಾಗೇನೆ ನಿಮ್ಗೆ ಮೊದಲಿನಷ್ಟು ಟೆನ್ಷನ್ ಇರೋದಿಲ್ಲ. ವೈಜಿ ಅಂತ ಮಾಡಿದಾರೆ, ಅವ್ರ ಹೆಲ್ಪ್ ಕೂಡ ನೀವು ಬಳಸ್ಕೋಬಹುದು. ಅಮೂಲ್ಯನ ಆಫೀಸಿಗೆ ಕರ್ಕೊಂಡು ಹೋಗೋದ್ರಿಂದ ನನ್ನ ವರ್ಕ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನನಗೆ ನೀವು ಹೇಳ್ತಿರೋದು ಅರ್ಥ ಆಗ್ತಿದೆ ಬಾಬಾ. ನಿಮ್ಗೆ ಆಫೀಸಲ್ಲಿ ಅಷ್ಟೊಂದು ಕಷ್ಟ ಆಗ್ತಿದ್ರೆ ಇನ್ನೊಂದಿಬ್ರು ಸ್ಟಾಫ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲ ಆರ್ತಿ, ಅಮೂಲ್ಯನ ಪೊಸಿಷನ್ ಬೇರೆ ಯಾರಿಗೂ ಕೊಡೋದಕ್ಕಾಗಲ್ಲ. ನಮ್ಮ ಆಫೀಸಿಗೆ, ನಮ್ಮ ಬಿಸ್ನೆಸ್ಗೆ ಅವಳೇ ಸೇರಿ. ಅಮೂಲ್ಯನ ರಿಪ್ಲೇಸ್ಮೆಂಟ್ ನ ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ. ಅಮೂಲ್ಯ ಜಾಗಕ್ಕಿಲ್ಲ ಅಂದ್ರೂ ವಿಕ್ಕಿ ಜಾಗಕ್ಕೆ ತಗೊಳ್ಳಿ ಬಾಬಾ. ಮುಂದೆ ಅಗತ್ಯ ಬಿದ್ರು ಬೀಳ್ಬೋದಲ್ವಾ? ಒಡೆಯು ಸೇಗ ಆರ್ತಿ, ನೆವರ್, ಸಾಧ್ಯನೇ ಇಲ್ಲ. ವಿಕ್ರಹನ್ ಜಾಗಕ್ಕೆ ಬೇರೆಯವ್ರು ಬರೋದಕ್ಕೆ ಹೇಗೆ ಸಾಧ್ಯ? ನೀವೇನೋ ತಲೆಗೆಡ್ಸ್ಕೊಬಿಡಿ. ಅಷ್ಟು ಆಫೀಸ್ ಕೆಲಸ ನಮ್ಮ ಮನೆಯವರು ನೋಡ್ಕೊಳ್ತೀವಿ. ಬೇರೆಯವ್ರ ಅವಶ್ಯಕತೆ ನಮಗೆ ಖಂಡಿತವಾಗ್ಲೂ ಇಲ್ಲ. ಬಾಯ್. ಅಮ್ಮ, ಹಣ್ಣು ತಗೊಳ್ಳಿಮ್ಮ. ವೈಜಯಂತಿ,
ತುಂಬಾ ದಿನದಿಂದ ನಿನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೆ. ಹಾಳಾದ್ದು ನೆನಪೇ ಆಗ್ತಾ ಇರಲಿಲ್ಲ. ಇವತ್ ನೆನಪಾಗಿದೆ ಅಲ್ವಮ್ಮ, ಕೇಳಿ. ನಮ್ಮೂರಲ್ಲಿ ನಿಮ್ ಮನೆ ಎಲ್ಲಿದೆ? ನಿಮ್ ತಂದೆ ತಾಯಿ ಯಾರು? ನಿಮ್ ಮನೆಯವರೆಲ್ಲ ಏನ್ ಕೆಲಸ ಮಾಡ್ಕೊಂಡಿದ್ರು? ಯಾಕಮ್ಮ? ಏನಿಲ್ಲ ಕಣಮ್ಮ, ನಮ್ಮೂರಲ್ಲಿ ನನಗೆ ಎಲ್ಲರ ಪರಿಚಯನೂ ಇದೆ. ನೀನು ನಮ್ಮ ಪರಿಚಯದವ್ರ ಮಗಳ ಅಂತ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಅಷ್ಟೇ ಒಳ್ಳೆ ಪ್ರಶ್ನೆನೇ ಕೇಳಿದ್ದಾರೆ. ಈಗ ಇವ್ರು ಕೊಡೋ ಉತ್ತರದಿಂದ ನನ್ನ ಅನುಮಾನ ಖಂಡಿತ ಬಗೆಹರಿಯುತ್ತೆ. ವೈಜಯಂತಿ, ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ಹೇಳಮ್ಮ, ನಿಮ್ ತಂದೆ ತಾಯಿ ಯಾರು ಅಂತ ಹೇಳು. ನಮ್ಮ ತಂದೆ ಹೆಸರು ಜಯರಾಮ್ ಅಂತಮ್ಮ. ನಮ್ಮ ತಾಯಿ ಸೀತಾಲಕ್ಷ್ಮಿ. ಜಯರಾಮು ಅಂತನಾ? ನಾನು ನಮ್ಮೂರಲ್ಲಿ ಆ ಹೆಸರೇ ಕೇಳಿಲ್ವಲ್ಲ. ನಿಮ್ ತಂದೆ ಏನ್ ಕೆಲಸ ಮಾಡ್ಕೊಂಡಿದ್ರು? ನಿಮ್ ಮನೆ ಯಾವ ಕಡೆ ಇದೆ? ಇವಾಗ ಹೇಗೆ ಸಾಧ್ಯ? ನಂಗೆ ಯಾಕೋ ಇದನ್ನ ನಂಬೋಕೆ ಆಗ್ತಿಲ್ಲ. ಇವರು ತಮ್ಮ ಮಕ್ಕಳು ಮುಂದೆನೆ ನಿಜ ಹೇಳಲ್ಲ ಅಂತಾರಲ್ಲ, ಇಷ್ಟೊಂದು ಸುಳ್ಳು ಹೇಳೋ ಅಗತ್ಯ ಆದ್ರೂ ಏನಿರ್ಬೋದು? ವೈಜಯಂತಿ, ಒಂದ್ ಕೆಲಸ ಮಾಡು, ನನ್ ಮಗಳದೊಂದು ಫೋಟೋ ಇದೆ, ಅದನ್ನ ತೆಕ್ಕೊಡ್ತೀಯಾ? ಅಮೂಲ್ಯ, ಅಮೂಲ್ಯ, ಮೇಡಮ್ ಇನ್ನು ಆಫೀಸಿಗೆ ಬಂದೇ ಇಲ್ಲ. ಏನೋ ಆಫೀಸಿಗೆ ಬಂದಿಲ್ವಾ? ಅರ್ಥ ಆಯ್ತು. ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ. ಜೊತೆಗೆ ಆಫೀಸ್ಗೆ ಹೋಗೋಣ ಬಾ ಅಂದ್ರೆ ಅದಕ್ಕೂ ರೆಡಿ. ಇಷ್ಟೊತ್ತಾದ್ರೂ ಆಫೀಸ್ಗೂ ಬಂದಿಲ್ವಲ್ಲ, ಏನ್ ಮಾಡೋದೀಗ? ನನ್ ಮಗಳದೊಂದು ಫೋಟೋ ಇದೆ, ಅದನ್ನ ತೆಕ್ಕೊಡ್ತೀಯಾ? ಅದ್ ಖಂಡಿತ ನನ್ ಫೋಟೋನೇ ಆಗಿರತ್ತೆ. ಅಮ್ಮನ್ಗೆ ಆ ಫೋಟೋನಲ್ಲಿರೋದು ನಾನೇ ಅಂತ ಗೊತ್ತಾದ್ರೆ ಏನ್ ಮಾಡೋದು? ಪಾಪ, ಅಮ್ಮನ್ಗೆ ಹೇಗಿದ್ರು ಕಣ್ ಕಾಣಲ್ಲ. ಆ ಫೋಟೋನಲ್ಲಿರೋಳು ನಾನೇ ಅಂತ ಅವ್ರಿಗೆ ಗೊತ್ತಾಗಲ್ಲ. ಎಲ್ಲಿ ಅಮ್ಮ? ಎಲ್ಲಿಟ್ಟಿದ್ದೀರಾ? ಆ ಕಬೋರ್ಡ್ ಅಲ್ಲಿದೆ ನೋಡಮ್ಮ. ಹಾಮ. ಅಮ್ಮ, ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ, ಏನಮ್ಮ ಹೇಗೆ ಹೇಳ್ತಾ ಇದೀಯಾ? ನನ್ ಮಗಳ ಫೋಟೋ ಅಂತ ಯಾರಿಗೋ ಗೊತ್ತಾಗ್ಬಾರ್ದು ಅಂತ ಅಲ್ಲಿ ಬಚ್ಚಿಟ್ಟಿದ್ದೆ. ಅಲ್ಲಿಲ್ಲ ಅಂದ್ರೆ ಏನರ್ಥ? ಎಲ್ಲೋಯ್ತು?